ಏನಿದು, ನೀನು ಈ ರೀತಿ ಹೇಳ್ತೀಯಾ? ನಮ್ಮ ಹುಡುಗಿಯನ್ನ ಒಬ್ಬ ಕ್ರೇಜಿ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತೀಯಾ? ಜಮೀಲಾ, ಕೋಪಗೊಳ್ಳಬೇಡ. ನಾನು ನಿನ್ನ ಬಳಿ ಒಂದು ಅಭಿಪ್ರಾಯ ಕೇಳಿದೆ ಅಷ್ಟೇ. 15 ವರ್ಷಗಳಿಂದ ನಾನು ಅಹ್ಮದ್ ಕುಟ್ಟಿ ಹಾಜಿಯವರ ಜೊತೆ ಕೆಲಸ ಮಾಡ್ತಿದ್ದೀನಿ. ಅವರು ನಿನ್ನ ಹುಡುಗಿಯನ್ನ ನನಗೆ ಸೊಸೆಯಾಗಿ ಕೊಡುವಿಯಾ ಅಂತ ಕೇಳಿದಾಗ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ನಾನು ಗಾಬರಿಯಾದೆ. ಮನೆಯಲ್ಲಿ ಕೇಳಿ ಉತ್ತರ ಕೊಡ್ತೇನೆ ಅಂತ ಹೇಳಿ ಹಾಜಿಯವರ ಬಳಿಯಿಂದ ತಪ್ಪಿಸಿಕೊಂಡು ಬಂದೆ. ನಮ್ಮ ಹುಡುಗಿಗೆ 28 ವರ್ಷ ಆಗಿದೆ, ಹೌದಲ್ವಾ? ಇನ್ನೂ 3 ಹುಡುಗಿಯರು ಬೆಳೆಯುತ್ತಿದ್ದಾರೆ. 2ನೇಯವಳಿಗೂ ಒಳ್ಳೆಯ ವಯಸ್ಸು ಕಳೆದು ಹೋಗುತ್ತಿದೆ. ನಾವು ಏನು ಮಾಡಬಹುದು ಜಮೀಲಾ? ಎಷ್ಟೋ ಮಾತುಕತೆಗಳು ಬಂದವು. ಯಾರಿಗಾದರೂ ಒಬ್ಬರಿಗೆ ಇಷ್ಟವಾಗಿದ್ದರೆ ನಮ್ಮ ಆಸ್ತಿಯನ್ನ ಮಾರಾದರೂ ಅವಳ ಮದುವೆಯನ್ನ ಮಾಡಬಹುದಿತ್ತು. ಆದರೂ ನಮ್ಮ ಹುಡುಗಿಯನ್ನ ಒಬ್ಬ ಕ್ರೇಜಿಗೆ ಕೊಟ್ಟು ಕಳುಹಿಸಿ ನಾವು ಇಲ್ಲಿ ಮನಸ್ಸಿನ ಸಮಾಧಾನದಿಂದ ಇರಬಹುದೇ? ಬಡವಳಲ್ಲವೇ ನಮ್ಮ ಹುಡುಗಿ? ಜಮೀಲಾ, ಅವನಿಗೆ ದೊಡ್ಡ ಕಾಯಿಲೆ ಏನೂ ಇಲ್ಲ. ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ. ಈ ಸಂಬಂಧ ಆಗಿ ಮುಗಿದರೆ ಕೆಳಗಿರುವ 3 ಹುಡುಗಿಯರ ವಿಷಯದಲ್ಲೂ ಅಹ್ಮದ್ ಹಾಜಿ ನಮಗೆ ಸಹಾಯ ಮಾಡ್ತಾರೆ. ಅವರು ಒಳ್ಳೆಯ ಮನುಷ್ಯ. ದಿನಕ್ಕೆ 700 ರೂಪಾಯಿ ಕೂಲಿ ಕೆಲಸಗಾರನಾಗಿರುವ ನಾನು ಏನು ಮಾಡಬಹುದು? ಜಮೀಲಾ, ನೀನು ನಮ್ಮ ಹುಡುಗಿಯ ಬಳಿ ಒಂದು ಮಾತು ಕೇಳು. ಬಾಗಿಲಿನ ಹುಡುಗಿಂದ ಕೇಳಿದ ಅಳುವಿನ ಸದ್ದನ್ನ ಕೇಳಿ ಜಮೀಲಾ ಆ ದಿಕ್ಕಿನತ್ತ ತಿರುಗಿ ನೋಡಿದಳು. ಯಾವಾಗಲಂತೆ ಅಪ್ಪನಿಗೆ ಟೀ ತಂದಿದ್ದ ರುಕ್ಸಾನಾ ಅಳುತ್ತಿದ್ದ ರುಕ್ಸಾನಾಳ ಕೈಯನ್ನ ಹಿಡಿದು ಅವಳನ್ನ ಇಬ್ಬರ ಮಧ್ಯೆ ಕೂರಿಸಿದಳು. ಮಗಳೇ, ನಾವು ಮಾತಾಡಿದ್ದೆಲ್ಲ ಕೇಳಿದೆಯಾ? ಅವಳು ಮೆಲ್ಲಗೆ ಗೊಣಗಿದಳು. ಮಗಳೇ, ಒಂದು ಮಾತುಕತೆ ಅಷ್ಟೇ. ಅಪ್ಪ ಯಾರಿಗೂ ಭರವಸೆ ಕೊಟ್ಟಿಲ್ಲ. ನಿನಗೆ ಇಷ್ಟವಿಲ್ಲದ ಯಾವುದೂ ನಮಗೆ ಬೇಡ. ನೀನು ಅಳಬೇಡ. ನಮಗೆ ಒಡದೀತವನು ಸರಿಯಾದ ಸಮಯದಲ್ಲಿ ಕೊಡುತ್ತಾನೆ. ನಾನೆಲ್ಲ ಕೇಳಿದೆ. ನನಗೆ ಸಮ್ಮತ. ನನ್ನ ತಂಗಿಯರ ಜೀವನವೂ ಹಾಳಾಗಬಾರದು. ನನಗೆ ಒಡದೀತವನು ಇದನ್ನೇ ಕೊಟ್ಟಿದ್ದಾನೆ. ಅವಳು ಹೇಳಿದಂತೆ ದೊಡ್ಡ ಆಚರಣೆಗಳಿಲ್ಲದೆ ಸಣ್ಣ ಸಮಾರಂಭದೊಂದಿಗೆ ರುಕ್ಸಾನಾಳ ಮದುವೆ ಸಮೀರನ ಜೊತೆ ನಡೆಯಿತು. ಸಮೀರನ ತಾಯಿ, ತಂದೆ, 2 ತಮ್ಮಂದಿರು, ಅವರ ಹೆಂಡತಿಯರು, ಮಕ್ಕಳು ಇದ್ದ ಹಳೆಯ ತರವಾಡು ಮನೆಗೆ ಎಲ್ಲರೂ ಬಂದು ರುಕ್ಸಾನಾಳನ್ನ ಒಂದು ಅದ್ಭುತ ಪ್ರಾಣಿಯಂತೆ ನೋಡಿ ಹೋದರು. ಕೆಲವರು ನಕ್ಕರು, ಕೆಲವರು ಕರುಣೆಯಿಂದ ನೋಡಿದರು. ಮಗಳೇ, ರುಕ್ಸಾನಾ ಎಂದು ಕರೆದಾಗ ಅವಳು ತಿರುಗಿ ನೋಡಿದಳು. ನಾನು ಸಮೀರನ ತಾಯಿ. ಇವರು ಸಮೀರನ ತಮ್ಮಂದಿರ ಹೆಂಡತಿಯರು ಹಾಜರಾ ಮತ್ತು ಸೈನಬ್. ಯಾವುದೇ ಸಂಪ್ರದಾಯವಿಲ್ಲದ ಕಾರಣ ನಿನಗೆ ಯಾರನ್ನೂ ಗೊತ್ತಿಲ್ಲ, ಹೌದಲ್ವಾ? ತಾಯಿಯವರು ಒಬ್ಬೊಬ್ಬರನ್ನೂ ಪರಿಚಯಿಸಿದರು. ಆದರೆ ಸಮೀರನ ತಮ್ಮಂದಿರ ಹೆಂಡತಿಯರು ರುಕ್ಸಾನಾಳನ್ನ ಒಂದು ರೀತಿಯ ತಿರಸ್ಕಾರದಿಂದ ನೋಡಿ ಹೊರಗೆ ಹೋದರು. ತಾಯಿಯವರು ಅವಳ ಕೈಯನ್ನ ಹಿಡಿದು ಎಬ್ಬಿಸಿದರು. ಬಾ ಮಗಳೇ, ನನ್ನ ಮಗ ಒಬ್ಬ ದೀನಿಯವನು ಗೊತ್ತಾ? ಅವನಿಗೂ ಒಂದು ಕುಟುಂಬವಿರಬೇಕೆಂದು ಈ ತಾಯಿ ಎಷ್ಟೋ ನೇಮಗಳನ್ನ ಪೂಜೆಗಳನ್ನ ಮಾಡಿದ್ದೇನೆ. ಅವನ ಕೆಳಗಿನ 2 ಮಕ್ಕಳಾಗಿವೆ. ನನ್ನ ಮಗಳಿಗೆ ಯಾವ ಕೊರತೆಯೂ ಬರದಂತೆ ಈ ತಾಯಿ ನೋಡಿಕೊಳ್ಳುತ್ತೇನೆ. ಇದು ನಿನ್ನ ಕೊಠಡಿ, ಒಳಗೆ ಹೋಗು. ಅವಳನ್ನ ಒಳಗೆ ಬಿಟ್ಟು ತಾಯಿಯವರು ಬಾಗಿಲು ಮುಚ್ಚಿದರು. ಇಂದು ಅವಳ ಮೊದಲ ರಾತ್ರಿ. ಕನಸುಗಳು, ಆಸೆಗಳು ತಡೆಹಿಡಿಯಲ್ಪಟ್ಟಿದ್ದ ಅವಳಿಗೆ ಒಂದು ಮೊದಲ ರಾತ್ರಿ. ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿಯನ್ನ ಕೊಡು ಎಂದು ಒಡದೀತವನಿಗೆ ಪ್ರಾರ್ಥಿಸಿಕೊಂಡು ಅವಳು ಕೊಠಡಿಯೊಳಗೆ ಪ್ರವೇಶಿಸಿದಳು. ರುಕ್ಸಾನಾಳನ್ನ ನೋಡಿದ ಕೂಡಲೇ ಸಮೀರ್ ಹಾಸಿಗೆಯಲ್ಲಿ ತಿರುಗಿ ಮಲಗಿದ. ಏನು ಮಾಡಬೇಕೆಂದು ತಿಳಿಯದೆ ಅವಳು ಕೊಠಡಿಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡಳು. ಗಂಟೆಗಟ್ಟಲೆ ಕಳೆದವು. ತೋಳಿನ ಮೇಲೆ ಒಂದು ಕೈ ಮುಟ್ಟಿದಾಗ ಅವಳು ನಿದ್ದೆಯಿಂದ ಎದ್ದು ಗಾಬರಿಯಾದಳು. ಕಣ್ಣು ತೆರೆದು ನೋಡಿದಾಗ ಸಮೀರ್ ಅವಳನ್ನ ನೋಡಿ ನಗುತ್ತಿದ್ದ. ಅವಳು ಭಯದಿಂದ ಎದ್ದು ನಿಂತಳು. ರುಕ್ಸಾನಾ, ನಿನಗೂ ನನ್ನ ಬಗ್ಗೆ ಭಯವೇ? ಇಲ್ಲ ಎಂದು ಅವಳು ತಲೆಯಾಡಿಸಿದಳು. ನೀನು ಯಾಕೆ ಈ ಮದುವೆಗೆ ಒಪ್ಪಿಕೊಂಡೆ? ನನ್ನ ಜೊತೆಗಿರುವೆ ಎಂದು ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಕೆ? ಅಪ್ಪನಿಗೆ ನಾನು ಎಷ್ಟೋ ಸಲ ಹೇಳಿದ್ದೇನೆ ನನಗೆ ಮದುವೆ ಬೇಡವೆಂದು. ನಾನು ಈ ರೀತಿಯಾಗಿರುವಾಗ ಇನ್ನೊಬ್ಬ ಹುಡುಗಿಯನ್ನ ಕಷ್ಟಕ್ಕೆ ಒಡ್ಡಬಾರದೆಂದು. ನೀನು ಯಾಕೆ ಇಲ್ಲಿ ಕುಳಿತಿದ್ದೀಯಾ? ಹಾಸಿಗೆಯ ಮೇಲೆ ಮಲಗು. ನಾನು ಏನೂ ಮಾಡುವುದಿಲ್ಲ. ಅವನು ಒಂದು ಬಟ್ಟೆಯನ್ನ ತೆಗೆದುಕೊಂಡು ಹಾಸಿಗೆಯ ಕೆಳಗೆ ಹಾಸಿ ಅಲ್ಲಿ ಮಲಗಿದ. ಏನು ಮಾಡಬೇಕೆಂದು ತಿಳಿಯದೆ ಅವನನ್ನೇ ನೋಡುತ್ತಾ ಅವಳು ಅಲ್ಲಿಯೇ ಕುಳಿತು ಬೆಳಗಾದಳು. ಬೆಳಿಗ್ಗೆ ಅಡಿಗೆ ಮನೆಯಲ್ಲಿ ರುಕ್ಸಾನಾಳನ್ನ ನೋಡಿದ ಕೂಡಲೇ ಹಾಜರಾ ಮತ್ತು ಸೈನಬ್ ಮೆಲ್ಲಗೆ ಮಾತಾಡಿಕೊಂಡು ನಗಲಾರಂಭಿಸಿದರು. ಗಂಡನಿಗೆ ಟೀ ತೆಗೆದುಕೊಂಡು ಕೊಠಡಿಗೆ ಹೋಗುವಾಗ ಅವಳು ಅವರ ಮಾತನ್ನ ಕೇಳಿದಳು. ಏನಾಗಲಿದೆ?
ಹೊಡೆತ ಒದೆತಕ್ಕೆ ಒಂದು ನೇಮದ ಕೋಳಿಯಷ್ಟೇ ಇರಬಹುದು. ಅವರು ಮತ್ತೆ ನಕ್ಕರು. ಮನಸ್ಸಿನ ದುಃಖವನ್ನ ಒಡಮೂಡಿಕೊಂಡು ಅವಳು ಒಂದು ನಗು ನಕ್ಕಳು. ಸಮೀರನಿಗೆ ಟೀ ಕೊಡುತ್ತಾ ಅವಳು ಕೇಳಿದಳು, ಅಣ್ಣ, ನೀವು ಯಾವ ಕೆಲಸಕ್ಕೂ ಹೋಗುವುದಿಲ್ಲವೇ? ಹೋಗಿದ್ದೆ. ಮರದ ಕಾರ್ಖಾನೆ ಅಂಗಡಿಗಳಿಗೆ ಎಲ್ಲ ಹೋಗಿದ್ದೆ. ಅಲ್ಲಿರುವವರಿಗೆ ಎಲ್ಲರಿಗೂ ನನ್ನ ಬಗ್ಗೆ ಭಯ. ಆದ್ದರಿಂದ ಈಗ ನಾನು ಎಲ್ಲಿಯೂ ಹೋಗುವುದಿಲ್ಲ. ಇಲ್ಲಿ ಕೂಡ ಎಲ್ಲರಿಗೂ ನನ್ನ ಬಗ್ಗೆ ಭಯ. ಅಮ್ಮ, ಅಪ್ಪ ಮಾತ್ರ ಹಾಗೆ ಮಾತಾಡುತ್ತಾರೆ. ಅಣ್ಣನಿಗೆ ನನ್ನನ್ನ ಇಷ್ಟವೇ? ಅವನು ಒಂದು ನಗು ನಕ್ಕ. ನನಗೆ ಎಲ್ಲರೂ ಇಷ್ಟ. ಅಪ್ಪೋ, ನಾನೊಂದು ವಿಷಯ ಹೇಳಿದರೆ ಅಣ್ಣ ಕೇಳ್ತೀರಾ? ಅವನು ಮೆಲ್ಲಗೆ ಗೊಣಗಿದ. ನಿನ್ನಿಂದ ನಾನು ಗಮನಿಸುತ್ತಿದ್ದೇನೆ. ಇಲ್ಲಿ ಎಲ್ಲರಿಗೂ ನಿನ್ನ ಬಗ್ಗೆ ಒಂದು ತಿರಸ್ಕಾರ. ನೀನು ಈ ಮನೆಯ ದೊಡ್ಡ ಮಗನಲ್ಲವೇ? ಗೌರವ ಕೊಡದಿದ್ದರೂ ನಿಂದಿಸದಿರಬಾರದೆ? ಆದ್ದರಿಂದ ಮನೆಯೊಳಗೆ ಕೂತಿರದೆ ನೀನು ಮೇಲೆ ಕೆಲಸಕ್ಕೆ ಹೋಗಬೇಕು. ಗಂಡ ಕೆಲಸ ಮಾಡಿ ತಂದ ಹಣದಿಂದಲೇ ಹೆಂಡತಿಯನ್ನ ನೋಡಿಕೊಳ್ಳಬೇಕು. ಅಪ್ಪನ ಸಂಪಾದನೆಯಿಂದ ಇಲ್ಲಿ ತಿನ್ನುತ್ತಾ ಕುಡಿಯುತ್ತಾ ಇದ್ದರೆ ಅವರು ಇನ್ನೂ ನನ್ನನ್ನ ಕೇಳಿ ಪಂಗನಾಮ ಮಾಡುತ್ತಾರೆ. ನನ್ನ ಗೊಡದಿಂದ ನೀನು ಕೆಲಸಕ್ಕೆ ಹೋಗ್ತೀಯಾ? ಹೋಗೋಣ ಎಂದು ಅವನು ತಲೆಯಾಡಿಸಿದ. ಅಪ್ಪನ ಮರದ ಕಾರ್ಖಾನೆಗೆ ಹೋಗುವ ಮಗನನ್ನ ನೋಡಿ ತಾಯಿಯವರು ಆನಂದಾಶ್ರು ಸುರಿಸಿಕೊಂಡು ಸೊಸೆಯನ್ನ ನೋಡಿದರು. ಮರುದಿನ ಬೆಳಿಗ್ಗೆ ಅಪರೂಪಕ್ಕೆ ಅಡಿಗೆ ಮನೆಗೆ ತಿನ್ನಲು ಬಂದ ತನ್ನ ಮಗನನ್ನ ನೋಡಿದ ತಾಯಿಯೂ ತಂದೆಯೂ ಅಪಾರ ಸಂತೋಷದಲ್ಲಿದ್ದರು. ವಾರಗಳು ಕಳೆದವು. ಸಮೀರನಲ್ಲಿ ತುಂಬಾ ಬದಲಾವಣೆಗಳಾಗಿದ್ದವು. ತನ್ನ ಸ್ವಂತ ಮನೆಗೆ ಒಂದು ವಾರ ತಂಗಲು ಬಂದ ರುಕ್ಸಾನ ತಂದೆಯಿಂದ ಒಂದು ಸುದ್ದಿ ಕೇಳಿ ಗಾಬರಿಯಾದಳು. ತನ್ನ ಗಂಡನ ಮಾನಸಿಕ ಸ್ಥಿತಿ ಮತ್ತೆ ಕೆಡದೆ. ತಂದೆಯ ಮಾತಿಗೆ ಕಟ್ಟು ಬೀಳದೆ ರುಕ್ಸಾನ ಒತ್ತಾಯಿಸಿದಾಗ ತಂದೆಗೆ ಬೇರೆ ದಾರಿಯಿಲ್ಲದೆ ಅವಳನ್ನ ಕರೆದುಕೊಂಡು ಸಮೀರನ ಮನೆಗೆ ಹೋದ. ಅಲ್ಲಿನ ದೃಶ್ಯವನ್ನ ನೋಡಿದ ರುಕ್ಸಾನ ಬಾಯಿ ಬಿಟ್ಟು ಅಳಲಾರಂಭಿಸಿದಳು. ಮುಖದಲ್ಲೂ ಕೈಗಳಲ್ಲೂ ರಕ್ತ ಸೋರಿಕೊಂಡು ಕೊಠಡಿಯ ಪೀಠೋಪಕರಣಗಳನ್ನ, ಹಾಸಿಗೆಯನ್ನ, ದಿಂಬನ್ನ ಕಿತ್ತು ಕತ್ತಿಯೊಂದಿಗೆ ಹೊರಗಿನಿಂದ ಬೀಗ ಹಾಕಲ್ಪಟ್ಟ ಕೊಠಡಿಯೊಳಗೆ ಗಟ್ಟಿಯಾಗಿ ನಕ್ಕುಕೊಂಡು ಅಳುತ್ತಿದ್ದ ತನ್ನ ಪ್ರೀತಿಯ ಗಂಡನನ್ನ ನೋಡಿದ ರುಕ್ಸಾನ ಕೊಠಡಿಯ ಬಳಿಗೆ ಹೋದಾಗ ಸಮೀರನ ತಮ್ಮಂದಿರು ತಡೆದರು. ಅಕ್ಕ, ಅಲ್ಲಿಗೆ ಹೋಗಬೇಡಿ, ಅವನು ತೊಂದರೆ ಕೊಡುತ್ತಾನೆ. ಮಾನಸಿಕ ಆಸ್ಪತ್ರೆಯಿಂದ ವಾಹನ ಕರೆದಿದ್ದೇವೆ. ಅವರು ಬಂದು ಕರೆದುಕೊಂಡು ಹೋಗುತ್ತಾರೆ. ನನ್ನನ್ನ ಕೊಂದರೂ ಕೊಲ್ಲಲಿ. ಇದನ್ನ ನೋಡಿ ನನಗೆ ಸಹಿಸಲಾಗುತ್ತಿಲ್ಲ. ಅವಳು ಬಾಗಿಲನ್ನ ತೆರೆದು ಒಳಗೆ ಹೋದಳು. ಕತ್ತಿಯೊಂದಿಗೆ ಸಮೀರ್ ಅವಳ ಕಡೆಗೆ ಓಡಿ ಬಂದ. ಬಳಿಗೆ ಬಂದು ಅವಳನ್ನ ಗಮನವಿಟ್ಟು ನೋಡಿ ನಿಂತ. ಅವಳು ಅಳುತ್ತಾ ಸಮೀರನನ್ನ ತಬ್ಬಿಕೊಂಡಳು. ಅವನ ಬೆನ್ನನ್ನ ತಟ್ಟಿದಳು. ಆದರೆ ಸಮೀರನ ಬೆನ್ನಿನ ಮೇಲೆ ಯಾರೋ ಏನೋ ಕಾರಣಕ್ಕೆ ಹೊಡೆದಂತಿರುವ ಗಾಯಗಳನ್ನ ಕಂಡು ಅವಳು ಗಾಬರಿಯಾದಳು. ದುಃಖವೂ ಕೋಪವೂ ತಡೆಯಲಾಗದೆ ಸಮೀರನ ಕೈಯಿಂದ ಕತ್ತಿಯನ್ನ ಕಿತ್ತುಕೊಂಡು ಕ್ರೇಜಿಯಂತೆ ಹೊರಗೆ ಓಡಿಬಂದಳು. ಯಾರು ಈ ಪಾಪಿಯನ್ನ ಇಂತಹ ರೀತಿಯಲ್ಲಿ ಹೊಡೆದವರು? ಇಂತಹ ರೀತಿಯಲ್ಲಿ ಕೊಲ್ಲುವ ಬದಲು ಒಂದೇ ಹೊಡೆತದಲ್ಲಿ ಕೊಂದಿರಬಹುದಿತ್ತಲ್ಲವೇ? ಅದು ಒಂದು ಮನುಷ್ಯ ಜೀವವಲ್ಲವೇ? ಅವಳು ಗಟ್ಟಿಯಾಗಿ ಅಳಲಾರಂಭಿಸಿದಳು. ಸಮೀರನ ತಮ್ಮಂದಿರು ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು. ಅಕ್ಕ, ಅವನಿಗೆ ಕಾಯಿಲೆ ಬಂದಾಗ ಎಲ್ಲರಿಗೂ ತೊಂದರೆ ಕೊಡುತ್ತಾನೆ. ಹೊರಗಿನಿಂದ ಅವನನ್ನ ಒಳಗೆ ಕರೆದುಕೊಂಡು ಹೋಗುವಾಗ ಹೀಗಾಯಿತು. ನಿಮಗೆ ಇಷ್ಟೊಂದು ಕಣ್ಣಿನಲ್ಲಿ ರಕ್ತವಿಲ್ಲದಂತಾಯಿತೆ? ಅವನು ನಿಮ್ಮ ಅಣ್ಣನಲ್ಲವೇ? ಈ ಸ್ಥಿತಿ ನಿಮಗೆ ಬಂದಿಲ್ಲ. ನಿಮ್ಮ ಮಕ್ಕಳಿಗೆ ನಾಳೆ ಬಾರದೆಂದು ಯಾವ ಭರವಸೆ? ಇನ್ನು ಮೇಲೆ ಯಾರಾದರೂ ನನ್ನ ಗಂಡನಿಗೆ ತೊಂದರೆ ಕೊಟ್ಟರೆ ನಾನು ಕ್ರೇಜಿಯಾಗಿ ಬಿಡುತ್ತೇನೆ, ಎಚ್ಚರಿಕೆ. ಅವಳು ಕತ್ತಿಯನ್ನ ಮುಂಗಾರಿಯಲ್ಲಿ ಎಸೆದಳು. ಆಗ ಹೊರಗಡೆ ಒಂದು ವಾಹನ ಬಂದು ನಿಂತಿತು. ಮತ್ತೆ ಒಳಗೆ ಹೋದ ಅವಳು ಸಮೀರನ ಕೈಯನ್ನ ಹಿಡಿದು, ಅಣ್ಣ, ಬಾ, ನಾವು ಆಸ್ಪತ್ರೆಗೆ ಹೋಗೋಣ. ಒಂದು ಸಣ್ಣ ಮಗುವಿನಂತೆ ಅವಳ ಹಿಂದೆ ವಾಹನಕ್ಕೆ ಏರಿದ ಸಮೀರನನ್ನ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. 2 ತಿಂಗಳ ಚಿಕಿತ್ಸೆಯ ಬಳಿಕ ಮನೆಗೆ ಮರಳಿದ ಸಮೀರ್ ರುಕ್ಸಾನಾಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದ. 2 ತಿಂಗಳಲ್ಲಿ ಎಲುಬು ಮತ್ತು ಚರ್ಮವಾಗಿ ಮಾರ್ಪಟ್ಟ ತನ್ನ ಗಂಡನ ರೂಪವನ್ನ ನೋಡಿ ಸಹಿಸಲಾಗದೆ ಅವಳ ಕಣ್ಣಿಂದ ಕಣ್ಣೀರು ಹರಿಯಿತು. ಅವಳ ಕಣ್ಣೀರು ಮುಖದ ಮೇಲೆ ಬಿದ್ದಾಗ ಸಮೀರ್ ಕಣ್ಣು ತೆರೆದು ನೋಡಿದ. ರುಕ್ಕು, ನೀನು ಯಾಕೆ ಅಳುತ್ತಿದ್ದೀಯಾ? ನಿನಗೂ ನನ್ನ ರೀತಿಯಾಗಿ ಬಿಟ್ಟಿತೆ? ಎಲ್ಲರಿಗೂ ಕಿರಿಕಿರಿಯಾಗುವಂತೆ ಒಡೆದೀತವನು ಯಾಕೆ ನನಗೆ ಈ ಜೀವನವನ್ನ ಕೊಟ್ಟ? ನನ್ನನ್ನ ಆಗಲೇ ಮುಗಿಸಿಬಿಡದೆ ರುಕ್ಸಾನ ಅವನ ಬಾಯಿಯನ್ನ ಮುಚ್ಚಿದಳು. ಅಣ್ಣ, ಇಂತಹದೆಲ್ಲ ಮಾತಾಡಬೇಡಿ.
ಕೇಳಲು ನನಗೆ ತುಂಬಾ ಕಷ್ಟವಾಗುತ್ತದೆ. ಅವಳು ಅಳಲಾರಂಭಿಸಿದ್ದಳು. ನೀನು ಯಾಕೆ ಅಳುತ್ತಿದ್ದೀಯಾ ರುಕ್ಕು? ನೀನು ಆ ದಿನ ಮನೆಗೆ ಹೋದಾಗ ನೀನು ಹೋದ ಮೇಲೆ ನಾನು ನಿದ್ದೆಯೇ ಮಾಡಿಲ್ಲವೆಂದು ನಿನಗೆ ಗೊತ್ತೇ? ಇಲ್ಲಿ ಯಾರಿಗೂ ನಾನು ಬೇಡ. ನೀನು ನನ್ನನ್ನ ಒಡದೀತವನಿಗೆ ತಿರಸ್ಕರಿಸಿಬಿಟ್ಟೆ ಎಂದು ಭಾವಿಸಿದೆ. ನಾನು ತುಂಬಾ ಅಳುತ್ತಿದ್ದೆ. ಆಮೇಲೆ ಇಲ್ಲಿ ಏನಾಯಿತು ಎಂದು ನನಗೆ ಯಾವುದೂ ನೆನಪಿಲ್ಲ. ಅಣ್ಣ, ಇನ್ನು ಮೇಲೆ ಹಾಗೆ ಯಾವುದನ್ನೂ ಯೋಚಿಸಬೇಡಿ. ಇನ್ನು ನಾನು ನಿನ್ನನ್ನ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಅದು ಸಾಧ್ಯವಿಲ್ಲ ರುಕ್ಕು. ಇನ್ನು ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು. ಈಗ ನನಗೆ ಖಚಿತವಾಗಿ ಗೊತ್ತಿದೆ, ಯಾರು ನನ್ನ ಜೊತೆಗಿಲ್ಲದಿದ್ದರೂ ನೀನು ಇರುತ್ತೀಯೆಂದು. ಸಾಕು ಅಣ್ಣ, ಇಂತಹ ಮಾತುಗಳನ್ನ ನಿಲ್ಲಿಸೋಣ. ಡಾಕ್ಟರ್ ಹೇಳಿದ್ದು ನೆನಪಿದೆಯೇ? ನಿರಂತರ ಚಿಕಿತ್ಸೆ ಮತ್ತು ಪ್ರೀತಿಯಿಂದ ಕಾಳಜಿ ಇಟ್ಟರೆ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದೆಂದು. ಔಷಧ ತೆಗೆದುಕೊಳ್ಳಲು ನೀನು ಸಿದ್ಧನಿದ್ದರೆ ಪ್ರೀತಿಯಿಂದ ನೋಡಿಕೊಳ್ಳಲು ನಾನು ಸಿದ್ಧಳಿದ್ದೇನೆ, ಗೊತ್ತೇ? ಏನಂತೀಯ? ಅವಳು ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡು ಹೇಳಿದಳು. ಪ್ರೀತಿಯನ್ನ ಇಷ್ಟೊಂದು ಮಾತ್ರ ಸಾಕಾಗುವುದಿಲ್ಲ, ಗೊತ್ತೇ? ನಿನ್ನ ತಮ್ಮಂದಿರ ಮಕ್ಕಳಿಗೆ 2-3 ಮಕ್ಕಳಾಗಿವೆ. ನಗುತ್ತಾ ಅವಳು ಅವನ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಕಿಲ್ಲನ್ನ ಕಿತ್ತಳು.